ಈ ನಾಟಕದ ವಿಶೇಷ ಏನಪ್ಪ ಅಂದರೆ, ಅಣತಿಯಲ್ಲಿ ಒಬ್ಬಳು ವೇಶ್ಯೆ ಇದ್ಲು ಅಂತ ಕೇಳಿದೆ. ಅದ್ರ ಬಗ್ಗೆ ಸಾಕಷ್ಟು ಪುರಾವೆಗಳಿದೆ. ಅಲ್ಲಿ ಅವಳು ಊರಿನ ಬರ ಬಂದ ಟೈಮ್ನಲ್ಲಿ ಕೆರೆ ಕಟ್ಟಿಸಿದ್ಲು. ಅನಂತಿ ಆಕೆ ಹೆಸರು. ಅದು ಬತ್ತಿ ಹೋಗುವ ಪರಿಸ್ಥಿತಿ ಬಂದಾಗ ಬಾವಿ ತೋಡಿಸಿದ್ಲು. ಇಷ್ಟೆಲ್ಲ ಮಾಡಿ ತಾನು ಗಳಿಸಿದಂತಹ ಇದನ್ನೆಲ್ಲ ಇಟ್ಕೊಂಡು, ಒಡವೆಗಳನ್ನು ಇಟ್ಕೊಂಡು ಅವಳೇ ಕಟ್ಟಿಸಿದ ಬಾವಿಗಳಿಗೆ ಐಕ್ಯವಾಗಿ ಹೋಗ್ಬಿಡ್ತಾಳೆ. ಇದು ಕಥೆ. ಆ ಕಥೆಯನ್ನು ಕೂಡ ಇದರಲ್ಲಿ ಸೇರಿಸಿ, ಯಾಕೆಂದರೆ ಆಕೆ ಮದುವೆ ಆದಾಗ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಊರಿನ ಹಳ್ಳಿ, ಚಿಕ್ಕ ಹಳ್ಳಿ, 1000 ಜನ ಮಾತ್ರ ಇರುವಂಥ ಒಂದು ಹಳ್ಳಿ. ಈಗ 1,500 ಆಗಿರ್ಬೋದು. ಆ ಹಳ್ಳಿಯ ಜನಗಳ ಹೆಣ್ಣು ಮಕ್ಕಳ ಬಡವರ ಮದುವೆಯಾಗಿ ಯಾರೋ ಹೋಗಿ ಕೇಳಿಕೊಂಡ್ರೆ ಅವಳಿಗೆ ಆ ಒಡವೆ ವಸ್ತುಗಳನ್ನೆಲ್ಲ ಕೊಡ್ತಿದ್ಲು ಮತ್ತು ವಾಪಸ್ ಕೊಡಬೇಕು. ಆದರೆ ಒಬ್ಬಳು ಹೆಣ್ಣುಮಗಳು ಆ ಒಡವೆಗಳಲ್ಲಿ ಒಂದನ್ನು ಕೊಡಲ್ಲ, ಮುಗುತಿಯಿಲ್ಲ, ಇಟ್ಕೊಂಡ್ಬಿಡ್ತಾಳೆ ತಾನೇ. ಆಮೇಲೆ ಅಲ್ಲಿಂದ ಅದು ನಿಂತೋಯ್ತು ಅಂತ ಹೇಳಿದೆ. ಅಲ್ಲಿ ಮಂಟಪ ಕಟ್ಟಿಸಿದ್ದಾರೆ. ಅಲ್ಲ ಕೆರೆಯ ಅಂಚಿನಲ್ಲಿ ಇದು ಕೆರೆ ಇದೆ. ಈ ಕಥೆಯು ಆ ನಾಟಕದಲ್ಲಿ ಬಂದಿದೆ. ಅಂದರೆ ಏನಪ್ಪ ಅಂದರೆ, ಆಕೆ ಬೌದ್ಧ ಧರ್ಮದ ಬಗ್ಗೆ ಅಲ್ಲಿ ಒಲವಿತ್ತು ಅಂತ ತಿಳಿದು ಬರುತ್ತೆ. ನಾನೇನು ನೋಡಿಲ್ಲ, ನಮ್ಮ ತಾಯಿ ಹೇಳುತ್ತಾ ಇದ್ದ ಕಥೆ ಅದು. ಆ ಕಥೆಯನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಹೀಗೆ ಅನೇಕ ಅಳವಡಿಕೆಗಳು, ಇದು ಶಿವಮೊಗ್ಗದಲ್ಲಿ ನಾನು ನಾಟಕಗಳಾಗಿ ಬರೆದಿದ್ದಾರೆ, ಆಡಿದ್ದಾರೆ. ಇಲ್ಲಿ ಇವರೇ ಒಂದು ಆಡಿದ್ದಾರೆ. ನೀವು ಸೂರ್ಯನ ಕುದುರೆ, ಅನಂತಮೂರ್ತಿಯವರ ಕಥೆಯ ರೂಪಾಂತರ. ಆ ಕಥೆಯ ರೂಪಾಂತರ ಮಾಡಿದಾಗ ಸೂರ್ಯನ ಕುದುರೆ ಅಂತೇಳಿ ಅದನ್ನು ಆಡಿದರು. ಡೈರೆಕ್ಟ್ ಮಾಡೋದನ್ನು ಬೆಂಗಳೂರಿನಿದ್ದಾನೆ. ಹೀಗೆ ಸುಮಾರು ಇಷ್ಟು ವರ್ಷಗಳಿಂದ ನಾನು ಆ ಸಾಹಿತ್ಯ ಕ್ಷೇತ್ರದಲ್ಲಿಯೇ ಕಾಲ ಕಳ್ಕೊಂಡು ಬಂದಿದ್ದೀನಿ. DBS ಕಾಲೇಜಲ್ಲಿ ಪ್ರಾಧ್ಯಾಪಕನಾಗಿ ರಿಟೈರ್ಡ್ ಆದೆ. ನಾಳೆ ಕಾರ್ಯಕ್ರಮಕ್ಕೂ DBS ರಂಗಮಂದಿರದಲ್ಲಿ ಎಲ್ಲ ಅನುಕೂಲಗಳಿದೆ ಅಂತ ಕೇಳಿ ಬಂದಿದ್ದೇನೆ. ಅದನ್ನು ಅಲ್ಲಿ ಆಗುತ್ತೆ. ತಾವೆಲ್ಲ ದಯವಿಟ್ಟು ಬರಬೇಕು ಅನ್ನೋದು ನನ್ನ ಪ್ರಾರ್ಥನೆ.